ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಋಷಿ ಮತ್ತು ನಾಣ್ಯದ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಕಥೆಯನ್ನು ಶುರು ಮಾಡೋಣ. ಒಬ್ಬ ಋಷಿಯು ಒಮ್ಮೆ ಒಂದು ರಾಜ್ಯಕ್ಕೆ ಆಗಮಿಸಿದರು. ಆ ರಾಜ್ಯದ ಒಂದು ಗ್ರಾಮದ ಮೂಲಕ ಹಾದು ಹೋಗುತ್ತಿದ್ದಾಗ ರಸ್ತೆಯಲ್ಲಿ ಬಿದ್ದಿದ್ದ ಒಂದು ಬೆಲೆಬಾಳುವ ನಾಣ್ಯವನ್ನು ಗಮನಿಸಿದರು. ಋಷಿಯು ಅದನ್ನು ಎತ್ತಿಕೊಂಡು ಅವರು ತನ್ನ ಸರಳ ಜೀವನದಿಂದ ತೃಪ್ತನಾಗಿದ್ದರಿಂದ ಮತ್ತು ಅದರ ಅಗತ್ಯವಿಲ್ಲದಿದ್ದರಿಂದ ಅದನ್ನು ದಾನ ಮಾಡಲು ನಿರ್ಧರಿಸಿದರು. ಋಷಿಯು ನಾಣ್ಯವನ್ನು ದಾನ ನೀಡುವ ಉದ್ದೇಶದಿಂದ ದಿನವಿಡೀ ಆ ಗ್ರಾಮದ ಬೀದಿಗಳಲ್ಲಿ ಸುತ್ತಾಡಿದರು. ಆದರೆ ಅಂತಹ ಯಾರನ್ನೂ ಕಂಡುಹಿಡಿಯಲು ಆತನಿಗೆ ಆಗಲಿಲ್ಲ. ಕತ್ತಲಾದ ಕಾರಣ ಋಷಿಯು ವಿಶ್ರಾಂತಿ ಪಡೆಯುವ ಉದ್ದೇಶದಿಂದ ಗ್ರಾಮದ ಹೊರವಲಯದಲ್ಲಿದ್ದ ಒಂದು ಮಂದಿರವನ್ನು ತಲುಪಿ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದರು. ಮರುದಿನ ಬೆಳಗ್ಗೆ ಋಷಿಯು ಒಬ್ಬ ರಾಜನು ತನ್ನ ಸೈನ್ಯದೊಂದಿಗೆ ಮತ್ತೊಂದು ರಾಜ್ಯದ ಆಕ್ರಮಣಕ್ಕೆ ಹೋಗುತ್ತಿರುವುದನ್ನು ಕಾಣುತ್ತಾರೆ. ಋಷಿಯನ್ನು ಕಂಡ ರಾಜನು ಋಷಿಯ ಬಳಿ ಆಶೀರ್ವಾದ ಪಡೆಯುವ ಆಲೋಚನೆಯಿಂದ ತನ್ನ ಸೈನ್ಯವನ್ನು ನಿಲ್ಲಿಸುತ್ತಾನೆ. ಋಷಿಯ ಬಳಿ ಆ ರಾಜ ಬಂದು ಆಶೀರ್ವಾದ ಬೇಡಿದ. ರಾಜನಿಗೆ ಋಷಿಯು ತನ್ನ ಬಳಿ ಇದ್ದ ಒಂದು ನಾಣ್ಯವನ್ನು ನೀಡುತ್ತಾರೆ. ಋಷಿ ನೀಡಿದ ಈ ಒಂದು ನಾಣ್ಯದಿಂದ ರಾಜ ಗೊಂದಲಕ್ಕೊಳಗಾಗುತ್ತಾನೆ. ರಾಜನು ಇದರ ಅರ್ಥ ತಿಳಿಯುವ ಉದ್ದೇಶದಿಂದ ಆ ಋಷಿಗೆ ಈ ಒಂದು ನಾಣ್ಯದ ಅರ್ಥವೇನೆಂದು ಕೇಳುತ್ತಾನೆ. ಆಗ ಋಷಿ ಮಹಾರಾಜರಿಗೆ ನಾಣ್ಯ ಸಿಕ್ಕಿದ್ದು ಮತ್ತು ಅದನ್ನು ಅಗತ್ಯವಿರುವವರಿಗೆ ದಾನ ಮಾಡಲು ಪಟ್ಟ ಕಷ್ಟ ಎಲ್ಲವನ್ನೂ ವಿವರಿಸುತ್ತಾರೆ. ನಿಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ ಮತ್ತು ಇದ್ದದ್ದರಲ್ಲಿಯೇ ಅವರು ತೃಪ್ತಿಯನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಈ ನಾಣ್ಯವನ್ನು ಕೊಡಲು ನನಗೆ ಯಾರೂ ಸಿಗಲಿಲ್ಲ ಎಂದು ಋಷಿ ಮುನಿಗಳು ರಾಜನಿಗೆ ಉತ್ತರವನ್ನು ಕೊಡ್ತಾರೆ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಏನಂದರೆ ಫ್ರೆಂಡ್ಸ್, ಇದ್ದದರಲ್ಲಿಯೇ ಖುಷಿ ಪಡಬೇಕು ವಿನಃ ನನಗೆ ಇನ್ನೂ ಬೇಕು ಅಂತ ಕೇಳ್ಕೊಬಾರ್ದು. ಈಗ ರಾಜ ಮಾಡ್ತಿದ್ದು ಕೂಡ ಹಾಗೆಯೇ, ತನಗಿದ್ದಂತಹ ಸಂಪತ್ತನ್ನೆಲ್ಲ ಬಿಟ್ಟು ಯುದ್ಧ ಮಾಡಿ ಬೇರೆಯೊಂದು ರಾಜ್ಯದಿಂದ ಸಂಪತ್ತನ್ನು ತಗೊಂಡು ಬರಬೇಕು ಎಂಬಂತಹ ಉದ್ದೇಶದಿಂದ ಅವರು ಯುದ್ಧಕ್ಕೆ ಹೊರಟಿರ್ತಾರೆ. ಇದನ್ನು ತಡೆ ಹಿಡಿಯಲು ಋಷಿಗಳ ಕೈನಲ್ಲಿ ಸಾಧ್ಯವಿರಲಿಲ್ಲ. ಆದರೆ ಅವರು ಈ ಒಂದು ನಾಣ್ಯವನ್ನು ಕೊಡುವ ಮುಖಾಂತರ ರಾಜನಿಗೆ ತನ್ನ ತಪ್ಪಿನ ಅರಿವನ್ನು ಮಾಡಿಸಿ ಇದ್ದದರಲ್ಲಿಯೇ ಸಂತೋಷವನ್ನು ಪಡಬೇಕು ಮತ್ತು ತೃಪ್ತಿಯನ್ನು ಪಡಬೇಕು ಎಂಬಂತಹ ತಿಳುವಳಿಕೆಯನ್ನು ಹೇಳ್ತಾ ಹೋಗಿದ್ದಾರೆ. ಇದಾಗಿತ್ತು ಇವತ್ತಿನ ಕತೆ. ಐ ಹೋಪ್ ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ನಿಮ್ಗೆ ಇಷ್ಟ ಆದ ಈ ಕತೆನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.